ಹೇ, ಏನಾಯಿತು? ತುಂಬ ಕುಗ್ಗಿರೋ ಥರ ಕಾಣಿಸ್ತಿದ್ದೀರಾ. ಎಲ್ಲ ನೆಗೆಟಿವ್ ಥಿಂಕಿಂಗ್ಸ್ ಅಲ್ಲ. ಏನಕ್ಕೆ ನೆಗೆಟಿವ್ ಥಿಂಕ್ ಬರ್ತಿದೆ? ಏನಕ್ಕೆ ಏನೂ ಮಾಡೋದಕ್ಕಾಗ್ತಿಲ್ಲ? ಗೊತ್ತಾ ರೀಸನ್ ನಿಮಗೆ? ರೀಸನ್ ನಾನು ಹೇಳ್ತೀನಿ. ಏನೇ ನೆಗೆಟಿವ್ ಥಿಂಕ್ ಬಂದ್ರೂ ನೀವು ಅದರಲ್ಲಿ ಭಯ ಪಡ್ತೀರಾ, ಅದಕ್ಕೆ ಸೊಲ್ಯೂಷನ್ನೇ ಹುಡ್ಕಲ್ಲ. ಅದೇ ಕಾರಣ. ಸೊ ಏನಾದರೂ ನೆಗೆಟಿವ್ ಥಿಂಕ್ ಬಂದರೆ ನಾನು ಕೊಡೋ ಐಡಿಯಾ ಏನಂದರೆ, ಬರೆದಿಡಿ. ಮತ್ತು ಯಾವ್ಯಾವ ನೆಗೆಟಿವ್ ಥಿಂಕಿಂಗ್ ಇದೆಯೋ ಅದ್ರ ಮುಂದೆ ಕ್ವಶನ್ ಮಾರ್ಕ್ ಹಾಕಿ. ಕ್ವಶನ್ ಮಾರ್ಕ್ ಅಷ್ಟೇ ಅಂದರೆ ನಿಮ್ಮ ಮೈಂಡಲ್ಲೂ ಕೂಡ ಕ್ವಶನ್ ಮಾರ್ಕ್ ಹಾಕಬೇಕು. ಏನಕ್ಕೆ ನೆಗೆಟಿವ್ ಥಿಂಕಿಂಗ್ ಬರ್ತಿದೆ, ಏನಕ್ಕೆ ನಾನು ಇದನ್ನು ಮಾಡೋದಕ್ಕಾಗ್ತಿಲ್ಲ ಅನ್ನೋದನ್ನು ಕ್ವಶನ್ ಮಾರ್ಕ್ನ ನಿಮ್ಮ ಮೈಂಡಲ್ಲಿ ನಿಮಗೋಸ್ಕರ ನಿಮಗೇನೇ ಹಾಕ್ಕೊಳ್ಳಿ. ಆವಾಗ ನಿಮಗೆ ಅಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಎಕ್ಸಾಂಪಲ್, ನಂಗೆ ವಾಕ್ ಮಾಡೋಕ್ಕಾಗಲ್ಲ, ಮಾರ್ನಿಂಗ್ ಎದ್ದೇಳೋದಕ್ಕಾಗಲ್ಲ. ಏನಕ್ಕಾಗಲ್ಲ? ಥಿಂಕ್ ಮಾಡಿ. ನೈಟ್ ಲೇಟಾಗಿ ಮಲಗ್ತಾ ಇದ್ದೀರಾ ಅಂತ ಅರ್ಥ. ಬೇಗ ಮಲಗಿ. ಓಕೆ, ನೀವು ಹೇಳೋದಕ್ಕೆ ಏನೇನೆಲ್ಲ ಪ್ರಯತ್ನಗಳು ಬೇಕೋ ಅದನ್ನು ಮಾಡ್ತಾ ಹೋಗಿ. ನಿಮ್ಗೊಂದಲ್ಲ ಒಂದು ಸೊಲ್ಯೂಷನ್ ಸಿಗುತ್ತೆ. ಅರ್ಥ ಆಯಿತಾ? ಸೊ ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ಸ್ ಹ್ಯಾವ್ ಸೊಲ್ಯೂಷನ್. ಕರೆಕ್ಟ್ ಅಲ್ವಾ? ಸೊ ಆದ್ದರಿಂದ ನಿಮ್ಮ ಏನೇ ಪ್ರಾಬ್ಲಮ್ ಬಂದರೂ, ಏನೇ ನೆಗೆಟಿವ್ ಥಿಂಕಿಂಗ್ ಬಂದರೂ ಅದಕ್ಕೆ ಸೊಲ್ಯೂಷನ್ ಹುಡುಕಿ ಹೊರತು ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಕೂರೋದು ದಡ್ಡತನ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.